ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರದಿಂದ ರೈತರಿಗೂ ಸಿಗಲಿದೆ ಪಿಂಚಣಿ. ಪ್ರತಿ ತಿಂಗಳು ಖಾತೆಗೆ ಸೇರುವುದು 3,000 ರೂಪಾಯಿ. ರೈತರು ತಮ್ಮ ವೃದ್ಧಾಪ್ಯದಲ್ಲಿ ಇತರರಿಗೆ ಹೊರೆಯಾಗದಂತೆ ಬದುಕಲು ಅನುಕೂಲಕರವಾಗುವಂತೆ ಸರ್ಕಾರ ಪಿಂಚಣಿ ವ್ಯವಸ್ಥೆ ಜಾರಿಗೆ ತಂದಿದೆ. ಫಾರ್ಮರ್ ಪೆನ್ಷನ್ ಸ್ಕೀಮ್. ಭಾರತದ ಜನಸಂಖ್ಯೆ 50%ಕ್ಕಿಂತ ಹೆಚ್ಚು ಜನರು ಕೃಷಿಯನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಾರೆ. ಭಾರತದಲ್ಲಿ ಬಹುತೇಕರು ಕೃಷಿ ಕೆಲಸ ಮಾಡುತ್ತಾರೆ, ನಿಜ. ಹಾಗಂತ ಅವರು ಕೃಷಿ ಭೂಮಿ ಹೊಂದಿದ್ದಾರೆ ಎಂದಲ್ಲ. ಕೃಷಿಯಿಂದ ಹೆಚ್ಚು ಆದಾಯ ಗಳಿಕೆ ಕೂಡ ಸಾಧ್ಯವಾಗುವುದಿಲ್ಲ. ಅಂತಹ ರೈತರಿಗೆ ಭಾರತ ಸರ್ಕಾರ ಆರ್ಥಿಕ ನೆರವು ನೀಡುತ್ತದೆ. ಬಡ ರೈತರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ನೆರವು ನೀಡುವುದು ಸರ್ಕಾರದ ಈ ಯೋಜನೆ ಉದ್ದೇಶವಾಗಿದೆ. ರೈತರು ತಮ್ಮ ವೃದ್ಧಾಪ್ಯದಲ್ಲಿ ಇತರರಿಗೆ ಹೊರೆಯಾಗದಂತೆ ಬದುಕಲು ಅನುಕೂಲಕರವಾಗುವಂತೆ ಪಿಂಚಣಿ ವ್ಯವಸ್ಥೆ ಜಾರಿಗೆ ತಂದಿದೆ. ಯಾವುದೇ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಯೋಜನೆಯಡಿ ಲಾಭ ಪಡೆಯಬಹುದು. ಈ ಯೋಜನೆಯಡಿಯಲ್ಲಿ ರೈತರ ಖಾತೆಗೆ ಪ್ರತಿ ತಿಂಗಳು ಸರ್ಕಾರ ಹಣ ವರ್ಗಾವಣೆ ಮಾಡುತ್ತದೆ. ಹೌದು, ರೈತರಿಗಾಗಿ ಭಾರತ ಸರ್ಕಾರ ಕಿಸಾನ್ ಮನ್ಧನ್ ಯೋಜನೆ ನಡೆಸುತ್ತಿದೆ. ಈ ಮೂಲಕ ರೈತರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ನೀಡುತ್ತಿದೆ. ಹಾಗಿದ್ದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ? ಒಬ್ಬ ರೈತರು 18ನೇ ವಯಸ್ಸಿನಲ್ಲಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಅವರು ಪ್ರತಿ ತಿಂಗಳು 55 ರೂಪಾಯಿ ಪಾವತಿಸಬೇಕಾಗುತ್ತದೆ. ಈ ಯೋಜನೆಯಲ್ಲಿ ರೈತರು ಎಷ್ಟು ರೂಪಾಯಿ ಠೇವಣಿ ಇಡುತ್ತಾರೋ ಅಷ್ಟೇ ಮೊತ್ತವನ್ನು ಸರ್ಕಾರವು ನೀಡುತ್ತದೆ. 60 ವರ್ಷಗಳ ನಂತರ ಪ್ರತಿ ತಿಂಗಳು ರೈತರಿಗೆ 3,000 ರೂಪಾಯಿಗಳ ಪಿಂಚಣಿ ನೀಡುತ್ತದೆ. ಅಪರ್ಚುನಿಟಿ ಅಪ್ಲಿಕೇಶನ್ ಸ್ಕೀಮ್ನ ಪ್ರಯೋಜನವನ್ನು ಪಡೆಯಲು ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಅರ್ಜಿದಾರರ ವಯಸ್ಸು 18ರಿಂದ 40 ವರ್ಷಗಳ ಒಳಗೆ ಇರಬೇಕು. ಅರ್ಜಿದಾರರು ಆದಾಯ ತೆರಿಗೆ ಅಡಿಯಲ್ಲಿ ಇರಬಾರದು. ಅಲ್ಲದೆ EPFO, NPS ಮತ್ತು ESIC ನಂತಹ ಯೋಜನೆಗಳಲ್ಲಿ ಇರಬಾರದು. ರೈತರು ಸರ್ಕಾರದ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.